Namaste. I am Muttesh, Assistant Professor and Principal of HPS Degree College, Harapanadi. So today I am going to explain about the continuation part of a demand. So here I will tell you about the law of demand. Law of demand. So law of demand states that if the price of the product increases, demand for those product will decreases. So if the price of the product decreases, demand for those product will increases. So this is the law of demand states. So once again I will repeat it. The law of demand states that if the price of the product increases, demand for the product will decreases. If the price of the product decreases, demand for those product will increases. Some of the economists says that, so law of demand means there is a inverse relationship between the price and the quantity demanded for the product. So there is a inverse relationship between the price and the quantity demanded for the product. So inverse relationship andre opposite relationship. ಅಂದರೆ ಅಪೋಸಿಟ್ ರಿಲೇಶನ್ಶಿಪ್ ಅಂದರೆ ಒಂದು ಜಾಸ್ತಿ ಆದಾಗ ಇನ್ನೊಂದು ಕಡಿಮೆ ಆಗುತ್ತೆ, ಒಂದು ಕಡಿಮೆ ಆದಾಗ ಇನ್ನೊಂದು ಜಾಸ್ತಿ ಆಗುತ್ತೆ. ಅದನ್ನೇನಂತ ಕರಿತೀವಿ ನಾವು? ಇನ್ವರ್ಸ್ ರಿಲೇಶನ್ಶಿಪ್ ಅಂತೇಳಿ ಕರಿತೀವಿ. ಪ್ರೈಸ್ ಜಾಸ್ತಿ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು? ವಿ ಕ್ಯಾನ್ ಕಾಲ್ ದಟ್ ಆಸ್ ಎ ಲಾ ಆಫ್ ಡಿಮ್ಯಾಂಡ್. ಸೊ ನಮಗೆ ಲಾ ಆಫ್ ಡಿಮ್ಯಾಂಡ್ ಅನ್ನ we can have one schedule. ಅಂದ್ರೆ ಈಗ ಅಸಂಪ್ಷನ್ ಮಾಡ್ಕೊಂಡ್ರೆ ಒಂದು ಕಾಲಮ್ ಇಟ್ ಈಸ್ ಎ ಪ್ರೈಸ್ ಆಯ್ತಾ, ಸೊ ಇನ್ನೊಂದು ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೊ ಒಂದು ಪ್ರೈಸ್, ಒಂದು ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೊ ಜಸ್ಟ್ ವಿ ವಿಲ್ ಹ್ಯಾವ್ ಅನ್ ಒಂದು ಅಸಂಪ್ಷನ್. ಏನು ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ನ ಪ್ರೈಸ್ 10 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ಡಿಮ್ಯಾಂಡ್ ಒಂದು 2 ಯೂನಿಟ್ಗೆ ಇರ್ಬೋದು. ಅದು ಏನಾದರೂ 8ಕ್ಕೆ ಕಡಿಮೆ ಆದರೆ ಇಟ್ ಕ್ಯಾನ್ ಇನ್ಕ್ರೀಸ್ ಟು 3. ಅದೇನಾದರೂ 6ಗೆ ಕಡಿಮೆ ಆದರೆ ಸೊ ಇಟ್ ಕ್ಯಾನ್ ಗೋ ಫಾರ್ ದ 5. ಅದೇನಾದರೂ 4ಗೆ ಕಡಿಮೆ ಆದರೆ ಸೊ ಲೆಟ್ ದ ಗೋ ಫಾರ್ ದ 6. ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರಾಡಕ್ಟಿನ ಪ್ರೈಸು ಡಿಕ್ರೀಸ್ ಆಕ್ಕಂತ ಬಂದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಇನ್ಕ್ರೀಸ್ ಆಕ್ಕಂತ ಹೋಗಿದೆ. ಪ್ರಾಡಕ್ಟಿನ ಪ್ರೈಸ್ ಇನ್ಕ್ರೀಸ್ ಆಕ್ಕಂತ ಹೋದ್ರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಡಿಕ್ರೀಸ್ ಆಕ್ಕಂತ ಬಂದಿದೆ. ಸೊ ಇದನ್ನ ನಾವೇನಂತ ಕರಿತೀವಿ? ಡಿಮ್ಯಾಂಡ್ ಶೆಡ್ಯೂಲ್ ಅಂತೇಳಿ ಕರಿತೀವಿ. ಸೊ ಇದು ದ ಲಾ ಆಫ್ ಡಿಮ್ಯಾಂಡ್. ಈಗ ಇಲ್ಲಿ ನಮಗೆ ಡಿಮ್ಯಾಂಡ್ ಕರ್ವ್ ಅಂತ ಇರುತ್ತೆ. ಸೊ ಡಿಮ್ಯಾಂಡ್ ಕರ್ವ್, ಸೊ ಇಟ್ ಈಸ್ ಲೈಕ್ ದಿಸ್. ಅಂದ್ರೆ ಯಾವಾಗೂ ಕೂಡ the demand curve will slope from left to right. So left ಇಂದ right ಗೆ ಡಿಮ್ಯಾಂಡ್ ಕರ್ವ್ ಸ್ಲೋಪ್ ಆಗಿ ಇರುತ್ತೆ. ಸೊ in this shape we can get the demand curve. ಇದನ್ನೇನಂತ ಕರಿತೀವಿ ನಾವು? ಡಿಮ್ಯಾಂಡ್ ಕರ್ವ್ ಅಂತ ಕರಿತೀವಿ. So this is the simple explanation regarding the law of demand. So next ನಮಗೆ, so we have the elasticity of demand. Elasticity of demand. So elasticity of demand ಅಂದ್ರೆ the degree of responsiveness or the level of responsiveness of quantity demanded and the price of the product. ಅದನ್ನು ನಾವೇನಂತ ಕರಿತೀವಿ? elasticity of demand ಅಂತೇಳಿ ಕರಿತೀವಿ. So elasticity of demand means the degree or the level of response of the quantity demanded for the product and the price of the product. ಅಂದರೆ ಈಗ ಪ್ರೈಸ್ ಎಷ್ಟು ವೇರಿಯೇಷನ್ ಆಗುತ್ತೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ವೇರಿಯೇಷನ್ ಆಗುತ್ತೆ ಅಂತ ಅನಾಲಿಸಿಸ್ ಮಾಡೋದು ಅಥವಾ ಆ ಥರತಕ್ಕಂಥದ್ದನ್ನು ಸ್ಟಡಿ ಮಾಡೋದನ್ನು ನಾವೇನಂತ ಕರಿತೀವಿ? ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಈಗ ನಮಗೇನಂದರೆ ಎಲಾಸ್ಟಿಕ್ ಮತ್ತು ಇನ್ಎಲಾಸ್ಟಿಕ್ ಅಂತ ಇದೆ. ಸೊ ಎಲಾಸ್ಟಿಕ್ ಅಂತ ಹೇಳಿದರೆ ಚೇಂಜ್ ಆಗೋದು, ಇನ್ಎಲಾಸ್ಟಿಕ್ ಅಂದರೆ ಚೇಂಜ್ ಆಗದೆ ಇರೋದು. ಈಗ ನಾವೇನು ಮಾಡ್ತೀವಿ? ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹೇಳ್ಬೇಕಾದ್ರೆ ವಿ ವಿಲ್ ಗಿವ್ ಎ ರಿಲೇಷನ್ ವಿತ್ ದ ಪ್ರೈಸ್ ಇಟ್ ಸೆಲ್ಫ್.
ಪ್ರೈಸ್ ಜೊತೆನೇ ಹೇಳ್ತೀವಿ. ಅದಾದ್ಮೇಲೆ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಮತ್ತೆ ಬರುತ್ತೆ. ಅಗೇನ್ ವಿ ಹ್ಯಾವ್ ಎ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತೇಳಿ ಇದೆ ಅಲ್ಲ. ಈಗ ನಿಮ್ಗೆ ಎಲಾಸ್ಟಿಸಿಟಿ ಅಂದ್ರೆ ಏನು? ಪ್ರೈಸ್ ಜಾಸ್ತಿ ಅಂದ್ರೆ ವೇರಿಯೇಷನ್ ಆದಾಗ ಡಿಮ್ಯಾಂಡು ಕೂಡ ವೇರಿಯೇಷನ್ ಆಗುತ್ತೆ. ಅದನ್ನೇನಂತ ಕರಿತೀವಿ? ಎಲಾಸ್ಟಿಸಿಟಿ ಅಥವಾ ಎಲಾಸ್ಟಿಕ್ ಅಂತ ಕರಿತೀವಿ. ಸೊ ಪ್ರೈಸ್ ವೇರಿಯೇಷನ್ ಆದರೆ ಕ್ವಾಂಟಿಟಿ ಡಿಮ್ಯಾಂಡ್ ಏನೂ ವೇರಿಯೇಷನ್ ಆಗೋದಿಲ್ಲ, ಅಂಥದನ್ನ ಏನಂತ ಕರಿತೀವಿ? ಇನ್ ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಈಗ ಇದರಲ್ಲಿ ದೇರ್ ಆರ್ 4 types of elasticity of demand. So 4 types of elasticity of demand. ಆ 4 ಅನ್ನು ಕೂಡ ಬರೀತೀನಿ ನೋಡಿ. ಫಸ್ಟ್ ಪ್ರೈಸ್ ಎಲಾಸ್ಟಿಸಿಟಿ. ಸೊ ಎರಡನೇದು ಇನ್ಕಮ್ ಎಲಾಸ್ಟಿಸಿಟಿ. ಇನ್ಕಮ್ ಎಲಾಸ್ಟಿಸಿಟಿ, ಎಲಾಸ್ಟಿಸಿಟಿ ಅಂತಾನೆ ಬರ್ಬೋದು. ಸೊ ನೆಕ್ಸ್ಟ್ ಕ್ರಾಸ್ ಎಲಾಸ್ಟಿಸಿಟಿ. Cross elasticity. So next advertisement elasticity. Advertisement elasticity. So these are all the types of elasticity of demand. So ನಮಗೆ ಇಷ್ಟ ಸಿಗುತ್ತೆ. ಒಂದು ಪ್ರೈಸ್ ಎಲಾಸ್ಟಿಸಿಟಿ, ಇನ್ನೊಂದು ಇನ್ಕಮ್ ಎಲಾಸ್ಟಿಸಿಟಿ, ಇನ್ನೊಂದು ಕ್ರಾಸ್ ಎಲಾಸ್ಟಿಸಿಟಿ, ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಎಲಾಸ್ಟಿಸಿಟಿ. ಈಗ ಸೊ ಈಚ್ ಒನ್ ಟೈಪ್ಸ್ ಆಫ್ ಎಲಾಸ್ಟಿಸಿಟಿಯನ್ನು ಮೀನಿಂಗನ್ನು ನಾವು ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಒನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಏನು ಹೇಳಿದೆ? ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಮೀನ್ಸ್ ದ ಲೆವೆಲ್ ಆಫ್ ರೆಸ್ಪಾನ್ಸ್ ಆರ್ ದ ಡಿಗ್ರಿ ಆಫ್ ರೆಸ್ಪಾನ್ಸ್. ಪ್ರೈಸ್ ಎಲಾಸ್ಟಿಸಿಟಿ ಮೀನ್ಸ್ ದ ಲೆವೆಲ್ ಆರ್ ದ ಡಿಗ್ರಿ ಆಫ್ ರೆಸ್ಪಾನ್ಸ್ of quantity demanded against or in relation to price of the product. ಇದನ್ನು ನಾವೇನಂತ ಕರಿತೀವಿ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಸೊ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ದ ಲೆವೆಲ್ ಆರ್ ದ ಡಿಗ್ರಿ ಆಫ್ ರೆಸ್ಪಾನ್ಸ್ ಆಫ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಫಾರ್ ದ ಪ್ರಾಡಕ್ಟ್ ಅಗೇನ್ಸ್ಟ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಆರ್ ಇನ್ ರಿಲೇಷನ್ ಟು ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಅಂದರೆ ಪ್ರೈಸ್ ವೇರಿಯೇಷನ್ ಆದಾಗ ಡಿಮ್ಯಾಂಡ್ ವೇರಿಯೇಷನ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಸೊ ಇನ್ ಕೇಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ವಿ ಹ್ಯಾವ್ 5 types of price elasticity of demand. So 5 types of price elasticity of demand. ಒಂದು perfectly elastic, ಇನ್ನೊಂದು perfectly inelastic, ಇನ್ನೊಂದು unitary elastic, ಇನ್ನೊಂದು relatively elastic, ಇನ್ನೊಂದು relatively inelastic. So these are all the 5 types of price elasticity of demand. ಒಂದು perfectly elastic, ಎರಡನೇದು perfectly inelastic, ಮೂರನೇದು unitary elastic, ನಾಲ್ಕನೇದು relatively elastic, ಐದನೇದು relatively inelastic. So these are all the types of price elasticity of demand. ಈಗ ಮೊದಲನೇದಾಗಿ ಬರೋಣ. ಮೊದಲನೇದೇನು? perfectly elastic demand. So perfectly elastic demand ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, if there is a small change in the price of the product, so there is a considerable change in the quantity demanded for the product. If there is a small change in the price, so there is a considerably changes in the quantity demanded for the product. So ಅದನ್ನು ನಾವೇನಂತ ಕರಿತೀವಿ?
ಪ್ರೈಸ್ ಎಲಾಸ್ಟಿಸ್ ಏನದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಇದರಲ್ಲಿ ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನು ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನು EP ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ EP ಇಸ್ ಈಕ್ವಲ್ ಟು ಇನ್ಫಿನಿಟ್ ಅಂತ. ಸೊ ಇನ್ಫಿನಿಟ್ ಅಂತ ಹೇಳಿದ್ರೆ ಕೆನಾಟ್ ಬಿ ಮೆಜರ್ಡ್. ಫಿನಿಟ್ ಅಂತ ಬರುತ್ತೆ ಒಂದು ವರ್ಡ್. ಸೊ ಫಿನಿಟ್ ಅಂದರೆ ನೋನ್ ಅಂತ ಗೊತ್ತಾಗುತ್ತೆ ಅಂತೇಳಿ. ಸೊ ಇನ್ಫಿನಿಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ, ದಟ್ ಮೀನ್ಸ್ ವಿ ಕಾಂಟ್ ಮೆಜರ್ ಇಟ್. ಸೊ ಇದು ಈ ಥರ ಇರುತ್ತೆ, ಹಿಂಗಂತ ಹಿಂಗೆ ಈ ಥರ ಅಲ್ಲಿ ಅದು ಈ ಥರ ಬರುತ್ತೆ ನಮಗೆ, ಆಯಿತಾ. ಸೊ ಇದು ಪ್ರೈಸು ಹಿಂಗೆ ಬರೋಣ. ಸೊ ಇದು ಕ್ವಾಂಟಿಟಿ, ಇದು ಪ್ರೈಸ್. ಸೊ ನಾವು ವಿ ಕಾಂಟ್ ಮೆಜರ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನು ನಾವು ಮೆಜರ್ ಮಾಡೋಕ್ಕಾಗೋದೇ ಇಲ್ಲ ಅಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ ಇಲ್ಲಿ EP ಇಸ್ ಈಕ್ವಲ್ ಟು ಇನ್ಫಿನಿಟ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಅ ಫಸ್ಟ್ ಒನ್, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ನೆಕ್ಸ್ಟ್ ಎರಡನೇದು ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಡಿಮ್ಯಾಂಡ್. ಸ್ವಲ್ಪ ದೊಡ್ಡದಾಗಿರಲಿ, ಇದನ್ನು ಅಳಿಸ್ಬಿಡ್ತೀನಿ. ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್. ಸೊ ಇದು ಸೆಕೆಂಡ್ ಟೈಪ್, ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಒಳಗೆ ಸೆಕೆಂಡ್ ಟೈಪ್ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್. ಈಗ ಇಲ್ಲಿ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂದರೆ ಆಸ್ ಎ ನೇಮ್ ಇಂಡಿಕೇಟ್ಸ್ ಇಟ್ ಈಸ್ ಎ ಇನ್ ಎಲಾಸ್ಟಿಕ್. ಎಲಾಸ್ಟಿಕ್ ಅಲ್ಲ, ಇನ್ ಎಲಾಸ್ಟಿಕ್. ನಾನೇನು ಹೇಳಿದ್ದೆ, ಎಲಾಸ್ಟಿಕ್ ಅಂದರೆ ವೇರಿಯೇಷನ್ಸ್ ಆಗೋದು, ಇನ್ ಎಲಾಸ್ಟಿಕ್ ಅಂದರೆ ಕಾನ್ಸ್ಟೆಂಟ್ ಆಗಿರೋದು. ಅಂದರೆ ಇಫ್ ದೇರ್ ಇಸ್ ಎ ಚೇಂಜಸ್ ಇನ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್, ದೇರ್ ಇಸ್ ನೋ ಚೇಂಜಸ್ ಇನ್ ದ quantity demanded for the product. So if there is a changes in the price of the product, there is no changes in the quantity demanded for the product. So ಅದನ್ನು ನಾವೇನಂತ ಕರಿತೀವಿ, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಇಲ್ಲಿ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ 0. ನಾನು ಅವಾಗ ಹೇಳಿದೆ EP ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತೇಳಿ. EP ಇಸ್ ಈಕ್ವಲ್ ಟು 0 ಅಂದರೆ ಪ್ರೈಸು ಜಾಸ್ತಿ ಆಗಲಿ ಅಥವಾ ಪ್ರೈಸು ಕಡಿಮೆ ಆಗಲಿ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಷ್ಟೇ ಇರುತ್ತೆ, ಅಥವಾ ಏನು ಹೇಳ್ತೀವಿ ನಾವು ಸೇಮ್ ಇರುತ್ತೆ. ದರ್ ಇಸ್ ನೋ ಎನಿ ಚೇಂಜಸ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಫಾರ್ ದ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಅಡಿಗೆ ಮಾಡೋದಕ್ಕೆ ಉಪ್ಪನ್ನು ಬಳಸ್ತೀವಿ. ಉಪ್ಪಿನ ಪ್ರೈಸ್ ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ಜಾಸ್ತಿ ಉಪ್ಪನ್ನು ಬಳಸೋದಿಲ್ಲ, ಕಡಿಮೆ ಐತೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ. ಅದೇ ರೀತಿ ಉಪ್ಪಿನ ಪ್ರೈಸು ಜಾಸ್ತಿ ಆದರೆ ಉಪ್ಪನ್ನು ಕಡಿಮೆ ಬಳಸೋದಿಲ್ಲ, ಗೊತ್ತಾಗ್ತೈತಲ್ಲ. ಉಪ್ಪಿನ ಪ್ರೈಸು ಕಡಿಮೆ ಆದರೆ ಜಾಸ್ತಿ ಬಳಸಲ್ಲ, ಉಪ್ಪಿನ ಪ್ರೈಸು ಜಾಸ್ತಿ ಆದರೆ ಕಮ್ಮಿ ಬಳಸಲ್ಲ. ನಾವು ಎಷ್ಟು ಬಳಸ್ತಾ ಇರ್ತೀವೋ ಅಷ್ಟೇ ಬಳಸ್ತೀವಿ. ಹಾಗಾಗಿ ಆ ಥರದ ಪ್ರಾಡಕ್ಟಿಗೆ ದರ್ ಇಸ್ ಎ ಇನ್ ಎಲಾಸ್ಟಿಕ್. ಅದನ್ನೇನಂತ ಕರಿತೀವಿ ನಾವು, ಇನ್ ಎಲಾಸ್ಟಿಕ್ ಅಂತ ಕರಿತೀವಿ. ಈ ಥರ ಬರುತ್ತದು. ಇದೇನಿದು ಪ್ರೈಸು, ಇದು ಕ್ವಾಂಟಿಟಿ, ಇದು ನಮಗೆ ಡಿಮ್ಯಾಂಡ್ ಕರ್ವ್. ಸೊ D1 ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಎರಡು ಕರ್ವನ್ನು ತಗೊಳ್ಳೋಣ ನಾನು. ಸೊ ಪ್ರೈಸು ಇಲ್ಲಿಂದ ಇಲ್ಲಿ ಜಾಸ್ತಿ ಆದರೂ ಇಷ್ಟೇ ಡಿಮ್ಯಾಂಡ್ ಇದೆ, ಇಲ್ಲಿಂದ ಇಲ್ಲಿ ಕಡಿಮೆ ಆದರೂ ಇಷ್ಟೇ ಡಿಮ್ಯಾಂಡ್ ಇದೆ. ಸೊ ಇದನ್ನೇನಂತ ಕರಿತೀವಿ ನಾವು, ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ಯಾವುದು, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ನೆಕ್ಸ್ಟ್ ಥರ್ಡ್ ಒನ್, ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ದ ಪರ್ಸೆಂಟೇಜ್ ಆಫ್ ಚೇಂಜ್ ಇನ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಫಾರ್ ದ ಪ್ರಾಡಕ್ಟ್ ವಿಲ್ ಚೇಂಜ್ ದ ಸೇಮ್ ಪರ್ಸೆಂಟೇಜ್ ಆಫ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಫಾರ್ ದ ಪ್ರಾಡಕ್ಟ್. ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಚೇಂಜಸ್ಸು ಪ್ರೈಸು, ಎಷ್ಟು ಪರ್ಸೆಂಟೇಜ್ ಆಫ್ ಪ್ರೈಸು ಚೇಂಜ್ ಆಗುತ್ತೋ ಅಷ್ಟೇ ಪರ್ಸೆಂಟೇಜ್ ಆಫ್ ಚೇಂಜಸ್ಸು ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಯೂನಿಟರಿ ಎಲಾಸ್ಟಿಕ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಪ್ರೈಸು 10% ಜಾಸ್ತಿ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕೂಡ 10% ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು.
ಹೇಳೋದು ಪ್ರೈಸ್ 10% ಜಾಸ್ತಿ ಆಗ್ಬೋದು, 10% ಕಡಿಮೆ ಆಗ್ಬೋದು. ಸೇಮ್ ಇದೇ 10% ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅಂದರೆ ಪ್ರೈಸ್ ಜಾಸ್ತಿ ಆದಾಗ ಇದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಪ್ರೈಸ್ ಕಡಿಮೆ ಆದಾಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಪ್ರೈಸು ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ. ಸೊ ಇದು ಏನಂದರೆ 10% ಇರುತ್ತೆ ಅಲ್ಲ. ಸೊ 10% ಇರುತ್ತೆ ಆಯಿತಾ. ಸೊ ಹಾಗಾಗಿ ಸೊ ದಿಸ್ ಈಸ್ ದ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಇದರಲ್ಲಿ ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡಲ್ಲಿ ಸೊ ಇ ಪಿ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇದರಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎಷ್ಟಿರುತ್ತೆ, 1 ಇರುತ್ತೆ. ಸೊ ಅದು ಕರ್ವ್ ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಕ್ವಾಂಟಿಟಿ ಇದು ಪ್ರೈಸ್. ಇಲ್ಲಿ ಎಷ್ಟು ವೇರಿಯೇಷನ್ ಇದೆಯೋ ಅಷ್ಟೇ ವೇರಿಯೇಷನ್ ಇಲ್ಲಿದೆ, ಗೊತ್ತಾಗ್ತೈತಲ್ಲ. ಇಲ್ಲಿ ಪ್ರೈಸಲ್ಲಿ ಎಷ್ಟು ವೇರಿಯೇಷನ್ ಇದೆಯೋ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಅಷ್ಟೇ ವೇರಿಯೇಷನ್ ಇದೆ. ಸೊ ಇದನ್ನೇನಂತ ಕರಿತೀವಿ ನಾವು, ಯೂನಿಟರಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ಅನದರ್ ಟೈಪ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ನೆಕ್ಸ್ಟ್ ರಿಲೇಟಿವ್ಲಿ ಎಲಾಸ್ಟಿಕ್. ರಿಲೇಟಿವ್ಲಿ ಎಲಾಸ್ಟಿಕ್. ಸೊ ರಿಲೇಟಿವ್ಲಿ ಎಲಾಸ್ಟಿಕ್ ಅಂತ ಹೇಳಿದ್ರೆ ಇಫ್ ದೇರ್ ಇಸ್ the percentage change in the price of the product accompanied by a more percentage of change in the quantity demanded for the product. So that means we can say that if there is a small change, if there is a small change in the price of the product, there is a more change in the quantity demanded for the product. ಈಗೇನಂದರೆ ಸ್ವಲ್ಪ ಪ್ರೈಸಲ್ಲಿ ಚೇಂಜ್ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಜಾಸ್ತಿ ಚೇಂಜ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಈಗ ಉದಾಹರಣೆಗೆ ಪ್ರೈಸು ಮತ್ತು ಕ್ವಾಂಟಿಟಿ. ಈಗ ಪ್ರೈಸು 10% ವೇರಿಯೇಷನ್ ಆಯಿತು, ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು. ಇಲ್ಲೇನಾಗಿರುತ್ತೆ 15%, 20% ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗುತ್ತೆ. ಅಂದರೆ ಪ್ರೈಸ್ ಏನು ಜಾಸ್ತಿ ವೇರಿಯೇಷನ್ ಆಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ವೇರಿಯೇಷನ್ ಆಗುತ್ತೆ. ಪ್ರೈಸ್ ಏನು ವೇರಿಯೇಷನ್ ಆಗುತ್ತಲ್ಲ ಅಂದರೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಇಲ್ಲಿ ನಾನು ಬರೆದಿದ್ದೀನಿ 10% ಇನ್ಕ್ರೀಸ್ ಡಿಕ್ರೀಸ್ ಆದಾಗ ಇದು 10%ಗಿಂತ ಜಾಸ್ತಿ ಇರ್ತದೆ. ಅಂದರೆ 11% ಇರ್ಬೋದು, 12 ಇರ್ಬೋದು, 13 ಇರ್ಬೋದು, 14 ಇರ್ಬೋದು, 15 ಇರ್ಬೋದು, 16, ಬಟ್ ಎಲ್ಲಿ ತನಕ ಬೇಕಾದ್ರೆ ಇರ್ಬೋದು. ಆದರೆ ಎಷ್ಟಿರುತ್ತೆ, 10ಕ್ಕಿಂತ ಅಂದರೆ 10%ಗಿಂತ ಜಾಸ್ತಿ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಇ ಪಿ ಅನ್ನೋದು ಅಂದರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಸೊ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ, ಇದು 1. ಇದು ಕರ್ವ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇ ಪಿ ಗ್ರೇಟರ್ ದ್ಯಾನ್ 1 ಕರ್ವ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ y/x ಇದು ಕ್ವಾಂಟಿಟಿ, ಇದು ಪ್ರೈಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಚೇಂಜ್ ಆಗಿದೆ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಈಗ P1 ಅಂತ ಕರೆಯೋಣ, ಇದು Q1 ಅಂತ ಕರೆಯೋಣ. ನೋಡಿ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಚೇಂಜ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ. ನೀವು ಈ ಪೋರ್ಷನನ್ನು ಅಬ್ಸರ್ವ್ ಮಾಡಿ.
ಇದು ಸ್ವಲ್ಪ ಇದೆ, ಇದು ಜಾಸ್ತಿ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದಿದ್ದು ಏನಂದರೆ, ಸ್ವಲ್ಪ ವೇರಿಯೇಷನ್ ಅದರ ಪ್ರೈಸಲ್ಲಿ, ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ ಜಾಸ್ತಿ ವೇರಿಯೇಷನ್ ಆಗುತ್ತೆ. ಸೊ ಇದು ಏನಾಗಿರುತ್ತೆ, ಪರ್ಫೆಕ್ಟ್ಲಿ ರಿಲೇಟಿವ್ಲಿ ಎಲಾಸ್ಟಿಕ್. ಸೊ ನೆಕ್ಸ್ಟ್ ಒನ್ನು, ಲಾಸ್ಟ್ ಒನ್ನು, ರಿಲೇಟಿವ್ಲಿ ಇನ್ ಎಲಾಸ್ಟಿಕ್. ರಿಲೇಟಿವ್ಲಿ ಇನ್ಎಲಾಸ್ಟಿಕ್. ಈಗೇನು ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ ಅದರ ಆಪೋಸಿಟ್ ಇರುತ್ತೆ. ಅಂದ್ರೆ ಏನು, ಜಾಸ್ತಿ ಪ್ರೈಸ್ ವೇರಿಯೇಷನ್ ಆಗಿರುತ್ತೆ, ಕಡಿಮೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ವೇರಿಯೇಷನ್ ಆಗಿರುತ್ತೆ. ಈಗ ಸೇಮ್ ಪ್ರೈಸು 10% ಇನ್ಕ್ರೀಸ್ ಡಿಕ್ರೀಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಅವಾಗ ಏನಾಗಿರುತ್ತೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ 9%, 8%, 7% ಇನ್ಕ್ರೀಸು ಅಥವಾ ಡಿಕ್ರೀಸು ಆಗ್ಬೋದು, ಹೆಂಗಾದ್ರೂ ಆಗ್ಬೋದು, ಹೌದಲ್ಲ. ಈಗ ನೋಡ್ರಿ, ನಾವೇನು ಹೇಳ್ತೀವಿ, ಇದು ಏನೇ ಇದ್ರೂ ಕೂಡ 10%ಗಿಂತ ಕಡಿಮೆ ಇರುತ್ತೆ. ಏನೇ ಇದ್ರೂ ಕೂಡ 10%ಗಿಂತ ಕಡಿಮೆ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಲೆಸ್ ದ್ಯಾನ್ 1. ನಾನೇನು ಹೇಳಿದೆ, ಇ ಪಿ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ, ಇ ಪಿ ಲೆಸ್ ದ್ಯಾನ್ 1. ಇದರ ಕರ್ವ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ವೈ ಓ ಎಕ್ಸ್ ಇದು ಪ್ರೈಸು, ಇದು ಕ್ವಾಂಟಿಟಿ ಡಿಮ್ಯಾಂಡ್. ನಮಗಿಲ್ಲಿ ಇಷ್ಟಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆಯಿತಾ. ಸೊ ಇದು P1, ಇದು Q1. ನೋಡ್ರಿ, ಇಷ್ಟು ವೇರಿಯೇಷನ್ ಯಾವುದ್ರಲ್ಲಿದೆ, ಪ್ರೈಸಲ್ಲಿದೆ. ಸ್ವಲ್ಪ ವೇರಿಯೇಷನ್ನು ಕ್ವಾಂಟಿಟಿ ಡಿಮ್ಯಾಂಡೆಡಲ್ಲಿ. ನೋಡ್ರಿ, ಇಷ್ಟಕ್ಕೂ ಕಂಪೇರ್ ಮಾಡಿ ನೋಡ್ರಿ. ಸೊ ಇಲ್ಲಿ ಏನಾಗಿರುತ್ತೆ, ಜಾಸ್ತಿ ಪ್ರೈಸ್ ವೇರಿಯೇಷನ್ ಆಗಿದ್ದರೂ ಕೂಡ ಕಡಿಮೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ವೇರಿಯೇಷನ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇದು ಮೊದಲನೇದು, ಇದು ಒಂದು ಟೈಪ್. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವುದು, ಇನ್ಕಮ್ ಎಲಾಸ್ಟಿಸಿಟಿ. ಇನ್ಕಮ್ ಎಲಾಸ್ಟಿಸಿಟಿ. ಸೊ ಇನ್ಕಮ್ ಎಲಾಸ್ಟಿಸಿಟಿ ಒಳಗೆ ಸೇಮ್ ನಾವೇನು ಹೇಳಿದ್ವಿ, ಪ್ರೈಸಲ್ಲಿ ದ ಕ್ವಾಂಟಿಟಿ ಅಂದರೆ ಡಿಗ್ರಿ ಆರ್ ದ ಲೆವೆಲ್ ಆಫ್ ರೆಸ್ಪಾನ್ಸ್ ಆಫ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಫಾರ್ ದ ಪ್ರಾಡಕ್ಟ್ ಅಗೇನೆಸ್ಟ್ ದ ಪ್ರೈಸ್ ಅಂತ ಹೇಳಿದ್ವಿ. ಇಲ್ಲಿ ಅಗೇನೆಸ್ಟ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಕ್ವಾಂಟಿಟಿ ಡಿಮ್ಯಾಂಡೆಡ್ against income of the consumer or in relation to the consumer, ಅಥವಾ ನಾವೇನಂತ ಕರೀಬಹುದು, ಇನ್ ರಿಲೇಷನ್ ಟು ದ ಕನ್ಸ್ಯೂಮರ್ ಅಂತೇಳಿ ಕರೀಬಹುದು. ಅಂದರೆ ಇನ್ಕಮ್ ವೇರಿಯೇಷನ್ ಆಗುತ್ತಲ್ವಾ, ಅಂದರೆ ಇನ್ಕಮ್ ಕಡಿಮೆ ಆಗ್ಬೋದು, ಇನ್ಕಮ್ ಜಾಸ್ತಿ ಆಗ್ಬೋದು. ಇನ್ಕಮ್ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ, ಇನ್ಕಮ್ ಕಡಿಮೆ ಆದರೆ ಏನಾಗುತ್ತೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ. ಇನ್ಕಮ್ ಜಾಸ್ತಿ ಆದರೆ ಏನಾಗುತ್ತೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ. ಇಲ್ಲಿ ಇನ್ಕಮ್ಮು ಕಡಿಮೆ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ಕಮ್ಮು ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ. ಇನ್ಕಮ್ ಕಡಿಮೆ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ. ಇನ್ಕಮ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಂದರೆ, ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮ್ಮು ಕಡಿಮೆ ಆಯಿತು, ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮ್ಮು ಜಾಸ್ತಿ ಆಯಿತು. ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮ್ ಕಡಿಮೆ ಆಯಿತು, ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮ್ ಜಾಸ್ತಿ ಆಯಿತು. ಕಡಿಮೆ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಪರ್ಸೆಂಟ್ ಕಮ್ಮಿ ಆಯಿತು, ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಜಾಸ್ತಿ ಆಯಿತು. ಈಗ ಇನ್ಕಮ್ಮು 10% ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳೋಣ. ಇದು 10% ಜಾಸ್ತಿ ಆಗ್ಬೋದು,
5% ಜಾಸ್ತಿ ಆಗ್ಬೋದು, 15% ಜಾಸ್ತಿ ಆಗ್ಬೋದು. ಗೊತ್ತಾಗ್ತೈತಲ್ಲ. 10% ಇನ್ಕಮ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಜಾಸ್ತಿ ಆಗೋದು ಎಷ್ಟಾಗ್ಬೋದು? 10% ಆಗ್ಬೋದು, 5% ಆಗ್ಬೋದು, 15% ಆಗ್ಬೋದು, ಅಥವಾ ಚೇಂಜ್ ಆಗದೇನೆ ಇರ್ಬೋದು, ಕಾನ್ಸ್ಟೆಂಟ್ ಆಗಿರ್ಬೋದು. ಸೊ ಇದರಲ್ಲೂ ಕೂಡ ಅಲ್ಲೇನು 5 ಟೈಪ್ಸ್ ಹೇಳಿದ್ನಲ್ಲ, ಆ 5 ಟೈಪ್ಸು ಇದರಲ್ಲೂ ಕೂಡ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ನೆಕ್ಸ್ಟ್, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್. ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್. ಈಗ ಅಂದ್ರೆ ನಮಗೆ ಪ್ರೈಸ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಎಷ್ಟು ಜಾಸ್ತಿ ಆಗುತ್ತೋ ಡಿಮ್ಯಾಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಫಾರ್ ಅವರ್ ಪ್ರಾಡಕ್ಟ್ ವಿಲ್ ಚೇಂಜಸ್. ಅಂದ್ರೆ ಈಗ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಆಫ್ ಅದರ್ ಪ್ರಾಡಕ್ಟ್ಸ್, percentage change in the price of other product, percentage change in the quantity demanded for our product. ಅಥವಾ ಏನು ಹೇಳ್ಬೋದು, percentage change in the price of substitute product, percentage change in the substitute product ಅಂದರೆ percentage change ಅಂದರೆ percentage change of price of substitute product and the percentage change in quantity demanded for our product. ಅದನ್ನೇನಂತ ಕರಿತೀವಿ ನಾವು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಅದೇ 5 ಟೈಪ್ಸೇ ಬರುತ್ತೆ. ಏನು? ಪರ್ಫೆಕ್ಟ್ಲಿ ಎಲಾಸ್ಟಿಕ್ಕು, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ಕು, ಯುನಿಟರಿ ಎಲಾಸ್ಟಿಕ್ಕು, ರಿಲೇಟಿವ್ಲಿ ಎಲಾಸ್ಟಿಕ್ಕು ಮತ್ತು ರಿಲೇಟಿವ್ಲಿ ಇನ್ಎಲಾಸ್ಟಿಕ್ಕು. ಸೊ ದೋಸ್ ವಿ ವಿಲ್ ಕಮ್. ಇದು ಏನಿದು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಲಾಸ್ಟ್ one advertisement elasticity of demand. Elasticity of demand. Advertisement elasticity of demand. So advertisement elasticity of demand ಒಳಗೆ ಏನು ಮಾಡ್ತೀವಿ ನಾವು, ಆಯ್ತಾ? advertisement expenses ಅಥವಾ ನಾವು ಔಟ್ಲೇ ಅಂತ ಕರಿತೀವಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಥವಾ ಔಟ್ಲೇ ಅಂತೇಳಿ ಕರಿತೀವಿ. ಈಗ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಎಷ್ಟು ಜಾಸ್ತಿ ಆಗಿದೆ, ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಜಾಸ್ತಿ ಆಗಿದೆ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಕಡಿಮೆ ಮಾಡಿದಾಗ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಕಡಿಮೆ ಆಗಿದೆ. ನಮಗೆ ಯೂಶಲಿ ವಿನೋದರ್ ನಮಗೇನು ಗೊತ್ತಿದೆ, ಯಾವ ಪ್ರಾಡಕ್ಟಿನ ಅಡ್ವರ್ಟೈಸ್ಮೆಂಟು ಜಾಸ್ತಿ ಕೊಡ್ತಾರೋ ಆ ಪ್ರಾಡಕ್ಟಿನ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಯಾವ ಪ್ರಾಡಕ್ಟಿನ ಅಡ್ವರ್ಟೈಸ್ಮೆಂಟು ಕಡಿಮೆ ಕೊಡ್ತಾರೋ ಆ ಪ್ರಾಡಕ್ಟಿನ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಇವೆಲ್ಲ ನಮಗೆ ಗೊತ್ತಿದೆ. ಈಗ ಅದಕ್ಕೆ ಏನು ಮಾಡ್ತಾರೆ, ಸ್ಟ್ರಾಟಜಿ ಬಳಸ್ತಾರೆ. ಈಗ ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಮಗೇನಂದರೆ ರಿಪೀಟೇಷನ್ ಇನ್ ನೇಚರ್ ಆಗಿ ಅಡ್ವರ್ಟೈಸ್ಮೆಂಟ್ಸನ್ನು ಕೊಡ್ತಾರೆ. ಅಂದರೆ ಪದೇ ಅವೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವಾಗ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟನ್ನು ನೋಡಿ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಮಗೇನು ಅನ್ನಿಸ್ಬಿಡ್ತೈತೆ, ಓ ಈ ಪ್ರಾಡಕ್ಟನ್ನು ತಗೋಬೇಕು ಅಂತ ಎಲ್ಲೋ ಒಂದು ಕಡೆ ಬರ್ತದೆ ನಮಗೆ ಮನಸ್ಸಿಗೆ. ಅದು ಆ ಸ್ಟ್ರಾಟಜಿನ ಅವರು ಬಳಸ್ತಾರೆ. ಸೊ ಹಂಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿರೋ ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಪರ್ಸೆಂಟೇಜು ಜಾಸ್ತಿ ಆಯಿತು. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಎಷ್ಟು ಕಡಿಮೆ ಮಾಡಿದ್ರು ಕ್ವಾಂಟಿಟಿ ಡಿಮ್ಯಾಂಡೆಡ್ ಎಷ್ಟು ಕಡಿಮೆ ಮಾಡಿ. ಸೊ ದಿಸ್ ಈಸ್ ಅಬೌಟ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ವಿಡಿಯೋ. ಸೊ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ, ಆಯಿತಾ? ಸೊ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಜೆಷನ್ಸನ್ನು ಕೊಡ್ರಿ, ಆಯಿತಾ? ಸೊ ನಿಮ್ಮ ಸಜೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಥ್ಯಾಂಕ್ you for watching my video. So thank you one and all. Thank you.